ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ಸಾಮಾನ್ಯವಲ್ಲ. ನಿಮ್ಮ ಜೀವನದಲ್ಲಿ ಹಲವು ವರ್ಷಗಳಿಂದ ಮರೆಮಾಚಿದ ಒಂದು ರಹಸ್ಯ ಈಗ ಹೊರಬರಲು ಸಿದ್ಧವಾಗಿದೆ. ಈ ಏಪ್ರಿಲ್ ತಿಂಗಳು ನಿಮ್ಮ ಭಾಗ್ಯವನ್ನು ಸಂಪೂರ್ಣವಾಗಿ ಬದಲಿಸಬಲ್ಲ ಸಮಯವಾಗಿದೆ. ನೀವು ಇದುವರೆಗೆ ಅನುಭವಿಸಿದ ಎಲ್ಲ ಕಷ್ಟಗಳಿಗೂ ಕಾರಣ ಏನು ಎಂಬುದು ಈಗ ಸ್ಪಷ್ಟವಾಗಲಿದೆ. ನೀವು ತುಂಬ ಶ್ರಮ ಪಟ್ಟಿದ್ದೀರಿ, ನೀವು ಕನಸು ಕಂಡಿದ್ದೀರಿ, ನಿಮ್ಮ ಗುರಿಗಳಿಗಾಗಿ ದಿನರಾತ್ರಿ ಹೋರಾಟ ಮಾಡಿದ್ದೀರಿ. ಆದರೆ ಯಾವಾಗಲೂ ಏನೋ ಒಂದು ಅಡ್ಡಿ ಬಂದೇ ಬರ್ತಿತ್ತು. ನೀವು ಯಶಸ್ಸಿನ ಹತ್ತಿರ ಬಂದಾಗಲೇ ಎಲ್ಲವೂ ಹಾಳಾಗ್ತಾ ಇತ್ತು. ಇದು ಕೇವಲ ಯಾದೃಚ್ಛಿಕವಲ್ಲ, ಇದರ ಹಿಂದೆ ಒಂದು ಗುಪ್ತ ಶಕ್ತಿ ಕೆಲಸ ಮಾಡ್ತಾ ಇದೆ. ಫ್ರೆಂಡ್ಸ್, ನೀವು ನಂಬಿದ್ದ ಕೆಲವರು ನಿಮ್ಮ ಶತ್ರುಗಳಾಗಿದ್ದಾರೆ. ಅವರು ನಿಮ್ಮ ಯಶಸ್ಸನ್ನು ನೋಡಲು ಇಷ್ಟಪಡೋದಿಲ್ಲ, ನಿಮ್ಮ ಸಂತೋಷವನ್ನು ಕಿತ್ತುಕೊಳ್ಳಲು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಏನಾದರೂ ಒಳ್ಳೆಯದನ್ನು ಮಾಡಲು ಹೊರಟಾಗ ಅವರ ನಕಾರಾತ್ಮಕ ದೃಷ್ಟಿ ನಿಮ್ಮ ದಾರಿಯನ್ನು ತಡೀತಾ ಇದೆ. ನೀವು ಯಾರಿಗೂ ಕೆಡುಕು ಮಾಡಿಲ್ಲ, ನೀವು ಯಾವಾಗಲೂ ಸಹಾಯ ಮಾಡಲು ಮುಂದಾಗಿದ್ದೀರಿ. ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ, ನಿಮ್ಮ ವಿಶ್ವಾಸವನ್ನು ಮುರಿದಿದ್ದಾರೆ, ನಿಮ್ಮ ಹೃದಯವನ್ನು ನೋಯಿಸಿದ್ದಾರೆ. ಆದರೂ ನೀವು ಮೌನವಾಗಿದ್ದೀರಿ. ಆದರೆ ಈಗ ಮೌನವಾಗಿರುವ ಸಮಯ ಮುಗಿದಿದೆ. ಈ ಏಪ್ರಿಲ್ ತಿಂಗಳಲ್ಲಿ 3 ಜನರ ನಿಜ ಮುಖ ನಿಮ್ಮ ಮುಂದೆ ಬರುವುದಿದೆ. ಅವರ ಹೆಸರುಗಳ ಮೊದಲ ಅಕ್ಷರಗಳು ನಿಮಗೆ ಒಂದು ಸೂಚನೆ ನೀಡುತ್ತೆ. ಮೊದಲ ವ್ಯಕ್ತಿ ಹೆಸರು ಕೆ ಅಕ್ಷರದಿಂದ ಆರಂಭವಾಗುತ್ತೆ. ಎರಡನೇ ವ್ಯಕ್ತಿ ಹೆಸರು R ಅಕ್ಷರದಿಂದ, ಮೂರನೇ ವ್ಯಕ್ತಿ ಹೆಸರು S ಅಕ್ಷರದಿಂದ ಆರಂಭವಾಗುತ್ತೆ. ಈ ಜನ ನಿಮ್ಮ ಜೀವನದಲ್ಲಿ ದೊಡ್ಡ ಪ್ರಭಾವ ಬೀರಿದ್ದಾರೆ. ಇವರು ನಿಮ್ಮ ಹತ್ತಿರದವರು ಆಗಿರಬಹುದು, ಸ್ನೇಹಿತರು ಆಗಿರಬಹುದು, ಅಥವಾ ನಿಮ್ಮ ಜೊತೆ ಕೆಲಸ ಮಾಡುವವರು ಆಗಿರಬಹುದು. ನೀವು ಇವರನ್ನು ಸಂಪೂರ್ಣವಾಗಿ ನಂಬಿದ್ದೀರಾ. ಆದರೆ ಈಗ ಸಮಯ ಬಂದಿದೆ. ಯಾರು ನಿಜವಾಗಿಯೂ ನಿಮ್ಮ ಜೊತೆ ಇದ್ದಾರೆ, ಯಾರು ನಿಮ್ಮ ವಿರುದ್ಧ ಇದ್ದಾರೆ ಎಂಬುದನ್ನು ಗುರುತಿಸುವ ಸಮಯ ಇದಾಗಿದೆ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗುತ್ತೆ. ನೀವು ಎದುರಿಸುತ್ತಿದ್ದ ಅಡೆತಡೆಗಳು ನಿಧಾನವಾಗಿ ದೂರ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗುತ್ತೆ. ಹೊಸ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತೆ. ನೀವು ಮಾಡುತ್ತಿದ್ದ ಕೆಲಸಗಳಿಗೆ ಫಲ ಸಿಗೋದಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಒಂದು ಮುಖ್ಯ ವಿಷಯ, ನಿಮ್ಮ ಸಮಯವನ್ನು ಸರಿಯಾದ ಜನರ ಮೇಲೆ ಖರ್ಚು ಮಾಡಿ. ತಪ್ಪು ಜನರಿಂದ ದೂರ ಇರಿ. ನಿಮ್ಮ ಶಕ್ತಿಯನ್ನು ಉಳಿಸಿ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ನೀವು ಮಾಡಿದ ಶ್ರಮ ವ್ಯರ್ಥ ಆಗೋದಿಲ್ಲ. ಫ್ರೆಂಡ್ಸ್, ನೀವು ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅನ್ನೋದು ಆರಂಭವಾಗಿದೆ. ನಿಮ್ಮ ಶತ್ರುಗಳನ್ನು ಗುರುತಿಸಿ, ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ಕೊನೆಯಲ್ಲಿ ಒಂದು ವಿನಂತಿ, ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ ಹನುಮಂತನು ನಿಮ್ಮ ಜೀವನದಲ್ಲಿ ಜಯ, ಸಕ್ಸಸ್, ಎಲ್ಲ ಸುಖ, ಸಂತೋಷ, ಸಮೃದ್ಧಿ ಎಲ್ಲವೂ ಕೂಡ ತಂದು ಕೊಡ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು.